ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಕುರ್ಚಿ ಕದನ ಕ್ಲೈಮ್ಯಾಕ್ಸ್ ಹಂತ ತಲುಪಿದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಎರಡೆರಡು ಬ್ರೇಕ್ಫಾಸ್ಟ್ ಮೀಟಿಂಗ್ ಆದ ಬಳಿಕ ಒಗ್ಗಟ್ಟಾಗಿದ್ದೀವಿ ಅನ್ನುವಂತ ಸಂದೇಶವನ್ನ ಇಬ್ಬರೂ ನಾಯಕರು ಕೊಟ್ಟ ಬಳಿಕ ಈಗ ನೇರವಾಗಿ ಹೈಕಮಾಂಡ್ ನಿಂದ ಯಾವ ಸಂದೇಶ ಬರಬಹುದು ಇಬ್ಬರು ನಾಯಕರಿಗೆ ಅಂತ ಪ್ರಮುಖವಾಗಿ ವೇಣುಗೋಪಾಲ್ ಅವರು ಕೂಡ ರಾಜ್ಯಕ್ಕೆ ಬರ್ತಾ ಇರೋದ್ರಿಂದ ಏನ್ ಬೆಳವಣಿಗೆ ಆಗುತ್ತೆ ಅನ್ನೋದು ಕುತೂಹಲ. ಕ್ಲೈಮ್ಯಾಕ್ಸ್ ಹಂತದಲ್ಲಿ ಕುರ್ಚಿ ಫೈಟ್ ಬಂದು ನಿಂತಿದೆ. ಯಾರ ಪಾಲಾಗಬಹುದು ಸಿಎಂ ಕುರ್ಚಿ? ಬ್ರೇಕ್ಫಾಸ್ಟ್ ಆಯಿತು, ಈಗ ಹೈ ಪವರ್ ಮೀಟಿಂಗ್ ಒಂದೇ ಬಾಕಿ ಉಳ್ಕೊಂಡಿದೆ. ಇಂದು ಸಿಎಂ ಸಿದ್ದರಾಮಯ್ಯ ವೇಣುಗೋಪಾಲ್ ಮುಖಾಮುಖಿ ಆಗ್ತಿದ್ದಾರೆ. ಹಾಗಾಗಿ ಇಬ್ಬರು ನಾಯಕರ ಮಧ್ಯೆ ಏನ್ ಚರ್ಚೆ ಆಗುತ್ತೆ ಅನ್ನೋದು ಕುತೂಹಲ. ಕುರ್ಚಿ ಕದನದ ಮಧ್ಯೆ ಸಿದ್ದು ವೇಣುಗೋಪಾಲ್ ಅವರ ಮೊದಲ ಭೇಟಿ ಆಗ್ತಾ ಇದೆ. ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಳ್ತಾರೆ ಇಬ್ಬರು ಕೂಡ. ಹೈಕಮಾಂಡ್ ನಿಂದ ಸಂದೇಶವನ್ನ ಹೊತ್ತು ತಂದಿದ್ದಾರ ವೇಣುಗೋಪಾಲ್. ಆ ಸಂದೇಶವನ್ನ ಸಿಎಂ ಸಿದ್ದರಾಮಯ್ಯನವರಿಗೆ ಇವತ್ತು ತಲುಪಿಸ್ತಾರ. ಸಿಎಂ ಡಿಸಿಎಂ ದೆಹಲಿಗೆ ತೆರಳೋಕ್ಕೂ ಮುನ್ನ ಬದಲಾವಣೆ ಫಿಕ್ಸಾ ಅನ್ನೋದು ಪ್ರಶ್ನೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಪಟ್ಟ ಸಿಗಬಹುದಾ ಅನ್ನೋದು ಕೂಡ ಸದ್ಯಕ್ಕಿರುವಂತಹ ಕುತೂಹಲ. ನಿನ್ನೆ ಬ್ರೇಕ್ಫಾಸ್ಟ್ ನೆಪದಲ್ಲಿ ಮಾತುಕತೆಯನ್ನ ಕೂಡ ಇಬ್ಬರೂ ನಾಯಕರು ನಡೆಸಿದ್ದಾರೆ. ನಮ್ಮಲ್ಲಿ ಒಗ್ಗಟ್ಟಿದೆ, ಹೈಕಮಾಂಡ್ ಹೇಳಿದ್ದಕ್ಕೆ ನಾವು ಬದ್ಧ ಅನ್ನುವಂತಹ ವಿಚಾರವನ್ನ ಇಬ್ಬರೂ ನಾಯಕರು ಪ್ರಸ್ತಾಪ ಮಾಡಿದ್ದಾರೆ. ಬಟ್ ಇಷ್ಟೆಲ್ಲ ಕದನ ಕೋಲಾಹಲ ಸಿಎಂ ಕುರ್ಚಿಯ ಸಂಬಂಧಪಟ್ಟಂತೆ ಸೃಷ್ಟಿಯಾದ ಬಳಿಕ ವೇಣುಗೋಪಾಲ್ ಅವರು ರಾಜ್ಯಕ್ಕೆ ಬರ್ತಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಮತ್ತು ವೇಣುಗೋಪಾಲ್ ಅವರು ಇದು ಒಂದೇ ಕಾರ್ಯಕ್ರಮದಲ್ಲಿ ಒಂದೇ ವೇದಿಕೆಯಲ್ಲಿ ಇರೋದ್ರಿಂದ ಇವತ್ತು ಹೈಕಮಾಂಡ್ ನಿಂದ ಏನಾದರೂ ಸಂದೇಶ ತಂದಿರೋದನ್ನ ತಲುಪಿಸ್ತಾರಾ ಸಿಎಂ ಸಿದ್ದರಾಮಯ್ಯನವರಿಗೆ ಅನ್ನೋದು ಕುತೂಹಲ. ವಾರದಲ್ಲಿ ಎರಡೆರಡು ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗಿರೋದನ್ನ ಕೂಡ ಗಮನಿಸಿದ್ರಿ. ಎರಡು ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ಒಗ್ಗಟ್ಟಾಗಿದ್ದೀವಿ ಅನ್ನುವಂತಹ ಸಂದೇಶವನ್ನ ಇಬ್ಬರು ನಾಯಕರು ಕೂಡ ಕೊಟ್ಟಿದ್ದಾರೆ. ಅದಕ್ಕೂ ಮುನ್ನ ನಿಮಗೆಲ್ಲ ಗೊತ್ತು, ನಿರಂತರವಾಗಿ ದೆಹಲಿಗೆ ಹೋಗಿದ್ದು, ವರಿಷ್ಠರನ್ನ ಭೇಟಿಯಾಗಿದ್ದು ಡಿಸಿಎಂ ಡಿಕೆ ಶಿವಕುಮಾರ್, ಮತ್ತೊಂದು ಕಡೆ ಸಿದ್ದರಾಮಯ್ಯನವರು ತಮ್ಮ ವರ್ಷನನ್ನ ತಿಳಿಸಿ ಬಂದಿದ್ರು. ಪ್ರಮುಖವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರ ಮೇಲೆ ಇಬ್ಬರು ನಾಯಕರಿಂದಲೂ ಕೂಡ ಸತತವಾಗಿ ಒತ್ತಡ ಇತ್ತು. ನಾಯಕತ್ವ ಬದಲಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ಸಿಎಂ ಕುರ್ಚಿ ಬಿಟ್ಟು ಕೆಳಗಿಳಿಯಲ್ಲ ಅನ್ನೋ ರೀತಿಯಲ್ಲಿ ಪ್ರಸ್ತಾಪ ಮಾಡಿದ್ರು. ಈ ಹಿಂದೆ ದೆಹಲಿಯಲ್ಲೇ ಕೂತ್ಕೊಂಡು ಪೂರ್ಣಾವಧಿಯ ಸಿಎಂ ನಾನೇ, ಸಿಎಂ ಕುರ್ಚಿನೇ ಖಾಲಿ ಇಲ್ಲ ಅನ್ನುವಂಥ ಸಂದೇಶ ಕೊಟ್ಟಿದ್ರು. ಯಾವಾಗ ಈ ಸ್ಟೇಟ್ಮೆಂಟ್ಗಳು ಆಚೆ ಬಂತೋ ಆಗ ನೋಡಿ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಸಿಎಂ ಕುರ್ಚಿಗೆ ಸಂಬಂಧಪಟ್ಟಂತೆ ಅತಿದೊಡ್ಡ ಗೊಂದಲಗಳು ಸೃಷ್ಟಿಯಾಗಿತ್ತು. ತಮ್ಮ ನಾಯಕನ ಪರವಾಗಿ ಆಪ್ತ ಬಳಗದಲ್ಲಿದ್ದಂತಹ ಶಾಸಕರು, ಸಚಿವರು ದೆಹಲಿ ಪರೇಡ್ ಮಾಡೋದಕ್ಕೆ ಶುರು ಮಾಡಿದ್ರು. ವರಿಷ್ಠರನ್ನ ಭೇಟಿಯಾಗುವುದು, ಒತ್ತಡ ತರುವಂತಹ ಪ್ರಯತ್ನಗಳಾಗಿತ್ತು ಡಿಕೆ ಶಿವಕುಮಾರ್ ಅವರ ಬೆಂಬಲಿಗರಿಂದ, ಮತ್ತೊಂದು ಕಡೆ ಸಿದ್ದರಾಮಯ್ಯನವರ ಬೆಂಬಲಿಗರಿಂದ. ಇದೆಲ್ಲದರ ಮಧ್ಯೆ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಜ್ಯಕ್ಕೆ ಬಂದಾಗಲೂ ಕೂಡ ಅವರ ನಿವಾಸಕ್ಕೆ ಇಬ್ಬರೂ ನಾಯಕರು ಹೋಗಿ ಪ್ರತ್ಯೇಕ ಸಭೆಗಳನ್ನ ಮಾಡಿದ್ರು ಕೂಡ ಇರುವ ಗೊಂದಲಗಳಿಗೆ ತೆರೆ ಎಳೆಯೋದಕ್ಕೆ ಸಾಧ್ಯ ಆಗಲಿಲ್ಲ. ಹಾಗಾಗಿ ಹೈಕಮಾಂಡೇ ಮಧ್ಯ ಪ್ರವೇಶ ಆಗಿ ಈ ಗೊಂದಲಗಳಿಗೆ ತೆರೆ ಎಳೆಯದೆ ಹೋದ್ರೆ ಮುಂಬರುವಂತಹ ಸ್ಥಳೀಯ ಚುನಾವಣೆಗಳಿಗೂ ಕೂಡ ಅದರ ಎಫೆಕ್ಟ್ ಇರುತ್ತೆ, ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ, ಗೊಂದಲದಲ್ಲೇ ಸರ್ಕಾರವನ್ನ ನಡೆಸೋದಕ್ಕೆ ಸಾಧ್ಯ ಇಲ್ಲ ಅಂತಾನೆ ಒಂದು ಸಂದೇಶವನ್ನ ಕೊಟ್ಟಿದ್ರು. ಇಬ್ಬರೂ ನಾಯಕರು ಕೂತ್ಕೊಂಡು ಬಗೆಹರಿಸಿಕೊಳ್ಬೇಕು, ಒಂದು ಅಂತಿಮ ನಿರ್ಧಾರಕ್ಕೆ ಬರಬೇಕು ಅಂತ. ಹೈಕಮಾಂಡ್ನ ಸಂದೇಶದ ಬಳಿಕನೇ ಮೊದಲ ಬಾರಿ ಸಿಎಂ ಸಿದ್ದರಾಮಯ್ಯನವರ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗಿತ್ತು. ಜಸ್ಟ್ 20 ನಿಮಿಷಕ್ಕೆ ಆ ಬ್ರೇಕ್ಫಾಸ್ಟ್ ಮೀಟಿಂಗ್ ಸೀಮಿತ ಆಗಿತ್ತು. ಕಾರಣ ಇರುವಂತಹ ಗೊಂದಲಗಳನ್ನು ಹಂಗೆ ಉಳಿಸ್ಕೊಂಡಿದ್ರು ಇಬ್ಬರು ನಾಯಕರು ಅನ್ನೋದು ಬಹಳ ಸ್ಪಷ್ಟವಾಗಿತ್ತು. ಅದಾದ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಮುಂಬರುವ ಚುನಾವಣೆ ಬಗ್ಗೆ ಚರ್ಚೆ ಮಾಡಿದ್ವಿ. 2028ಕ್ಕೆ ಮತ್ತೆ ಅಧಿಕಾರಕ್ಕೆ ಬರೋದು ಹೇಗೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ವಿ ಅನ್ನೋದನ್ನ ಬಹಿರಂಗವಾಗಿ ಹೇಳಿದ್ರು. ಬಟ್ ಇನ್ಸೈಡ್ ಬೇರೆ ರೀತಿಯ ಗೊಂದಲಗಳಿತ್ತು ಅನ್ನೋದು ಬಹಳ ಸ್ಪಷ್ಟವಾಗಿ ನೋಡೋದು ಸಿಕ್ತು. ಅದಾದ ಬಳಿಕ ನಿನ್ನೆ 1 ಗಂಟೆ 45 ನಿಮಿಷಗಳ ಕಾಲ ಡಿಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯಿತು. ಹಾಗಾಗಿ ಒಂದು ತಾರ್ಕಿಕ ಅಂತ್ಯ ಸಿಕ್ಕಂಗೆ ಕಾಣಿಸುತ್ತೆ, ಒಂದು ನಿರ್ಧಾರಕ್ಕೆ ಇಬ್ಬರು ನಾಯಕರು ಬಂದಂಗೆ ಕಾಣಿಸುತ್ತೆ. ಈಗ ಏನಿದ್ರು ಹೈಕಮಾಂಡ್ನ ಸಂದೇಶಕ್ಕಾಗಿ ಇಬ್ಬರು ನಾಯಕರು ಕಾಯ್ತಿದ್ದಾರೆ ಅನ್ನೋದು ಬಹಳ ಸ್ಪಷ್ಟ.